ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಮಾರ್ಚ್ 29, 2025 ಶನಿವಾರದ ದಿನದಂದು ಈ ವರ್ಷದ ಮೊದಲ ಖಗ್ರಾಸ ಸೂರ್ಯಗ್ರಹಣ ಸಂಭವಿಸಲಿದೆ. ಇದು 50 ವರ್ಷದ ಬಳಿಕ ಈ ಸೂರ್ಯಗ್ರಹಣ ಬಂದಿದೆ. ಚೈತ್ರ ಮಾಸದಲ್ಲಿ ಯುಗಾದಿ ಅಮಾವಾಸ್ಯೆಯ ದಿನ ಸಂಭವಿಸುವುದರಿಂದ ಈ ಸೂರ್ಯಗ್ರಹಣವನ್ನು ಅತ್ಯಂತ ಶಕ್ತಿಶಾಲಿ ಸೂರ್ಯಗ್ರಹಣ ಎಂದು ಕರೆಯಲಾಗಿದೆ. ಯಾವ ಸಮಯದಲ್ಲಿ ಈ ಸೂರ್ಯಗ್ರಹಣ ಹಿಡಿಯುತ್ತೆ ಮತ್ತು ಯಾವ ಸಮಯಕ್ಕೆ ಮುಕ್ತಾಯಗೊಳ್ಳುತ್ತೆ ಹಾಗೂ ಈ ಅಮಾವಾಸ್ಯ ಸೂರ್ಯಗ್ರಹಣದ ದಿನ ಒಂದು ಚಿಟಿಕೆ ಉಪ್ಪನ್ನು ಯಾರೂ ನೋಡದಂತೆ ಈ ಸ್ಥಳದಲ್ಲಿ ಇಟ್ಟರೆ ನಿಮ್ಮ ಮನೆಯಲ್ಲಿದ್ದ ಎಲ್ಲ ಸಮಸ್ಯೆಗಳು ಕಷ್ಟಗಳು ದೂರವಾಗುವುದರ ಜೊತೆಗೆ ನೀವು ಶ್ರೀಮಂತರಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮತ್ತು ನಿಮ್ಮ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಸಿಗುತ್ತೆ ಎನ್ನುವ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀವಿ. ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದ ಮಾಹಿತಿ ನಿಮ್ಮ ಜೀವನಕ್ಕೆ ತುಂಬ ಮುಖ್ಯವಾಗಬಹುದು. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮತ್ತು ಆತ್ಮಗಳ ಜೊತೆಗೆ ಲೀನವಾಗಿರುವ ಪರಮಾತ್ಮನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಈ ಸೂರ್ಯಗ್ರಹಣವು 2025 ಮಾರ್ಚ್ 29 ಶನಿವಾರ ಯುಗಾದಿ ಅಮಾವಾಸ್ಯೆಯ ದಿನ ಶ್ರೀ ಕ್ರೋಧಿನಾಮ ಸಂವತ್ಸರ ಫಾಲ್ಗುಣ ಮಾಸ ಶಿಶಿರ ಋತು ಉತ್ತರಾಯಣ ಕೃಷ್ಣ ಪಕ್ಷದಲ್ಲಿ ರಾತ್ರಿ 9 ಗಂಟೆ 12 ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯರಾತ್ರಿ 2 ಗಂಟೆ 22 ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ. ಒಟ್ಟಾರೆಯಾಗಿ ಈ ಸೂರ್ಯಗ್ರಹಣದ ಸೂತಕದ ಸಮಯ 5 ಗಂಟೆ 10 ನಿಮಿಷದವರೆಗೂ ಇರುತ್ತೆ. ಈ ಸೂರ್ಯಗ್ರಹಣವು ಉತ್ತರ ಅಮೆರಿಕ, ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ಮತ್ತು ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಹಾಗೂ ಇಡೀ ಯುರೋಪ್ ಮತ್ತು ವಾಯುವ್ಯ ರಷ್ಯಾದಲ್ಲಿ ಗೋಚರಿಸುತ್ತೆ. ಭಾರತದಲ್ಲಿ ರಾತ್ರಿ ಸಮಯದಲ್ಲಿ ಸೂರ್ಯಗ್ರಹಣ ಹಿಡಿಯುವುದರಿಂದ ಈ ಸಮಯದಲ್ಲಿ ಸೂರ್ಯ ರಾತ್ರಿ ಸಮಯದಲ್ಲಿ ಅಸ್ತನಾಗಿರುತ್ತಾನೆ. ಭಾರತಕ್ಕೆ ಯಾವುದೇ ರೀತಿ ಸೂತಕ ಇರುವುದಿಲ್ಲ. ಆದರೆ ಸೂರ್ಯಗ್ರಹಣದ ಪ್ರಭಾವ ಭೂಮಂಡಲದ ಮೇಲೆ ಇದ್ದೇ ಇರುತ್ತೆ. ಉಪ್ಪಿನಿಂದ ಯಾವ ಉಪಾಯವನ್ನು ಮಾಡಬೇಕಂತ ತಿಳಿಸ್ಕೊಡ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ಯಾಕಂದರೆ ನಾವು ಹಾಕುವ ಎಲ್ಲ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಈ ಅಮಾವಾಸ್ಯೆ ಸೂರ್ಯಗ್ರಹಣದ ದಿನ ತಣ್ಣೀರಿನಿಂದ ಸ್ನಾನ ಮಾಡಬೇಕು. ಸ್ನಾನ ಮಾಡುವ ಮೊದಲು ಗಂಗಾ ಸ್ಮರಣೆಯನ್ನು ಮಾಡಬೇಕು. ಗಂಗಾ ಸ್ಮರಣೆಯ ಯಾವ ಮಂತ್ರ ಅಂದರೆ ಗ್ರಾಸಮಾನೆ ಭವತ್ ಸ್ನಾನಂ ಗ್ರಸ್ತೆ ಹೋಮೋ ವಿಧೀಯತೆ ಮುಷ್ಯಮಾನೆ ಭವೇದಾನಂ ಮುಕ್ತೆ ಸ್ನಾನಂ ವಿಧೀಯತೆ. ಈ ಮಂತ್ರವನ್ನು ಸ್ನಾನ ಮಾಡುವ ಮೊದಲು 3 ಸಾರಿ ಜಪಿಸಿ ನಂತರ ಸ್ನಾನ ಮಾಡಬೇಕು. ನಂತರ ಶನಿವಾರ ಮಾರ್ಚ್ 29 ಅಮಾವಾಸ್ಯೆ ಸೂರ್ಯಗ್ರಹಣದ ದಿನ ರಾತ್ರಿ 10 ಗಂಟೆ ಅಥವಾ 11 ಗಂಟೆ ಸಮಯದಲ್ಲಿ ಕಲ್ಲುಪ್ಪಿನಿಂದ ಈ ಕೆಲಸ ಮಾಡಿದರೆ ಸಾಕು. ನೀವು ಈಗ ಇರುವ ಸ್ಥಿತಿಗಿಂತ 2 ಪಟ್ಟು ಉತ್ತಮ ಸ್ಥಿತಿಯನ್ನು ಕಾಣುತ್ತೀರಿ. ಯಾಕೆಂದರೆ ಇದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿಸಿರುವ ಶಕ್ತಿಶಾಲಿ ಉಪಾಯ ಅಂತಲೇ ಹೇಳಲಾಗಿದೆ. ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಇಲ್ಲದಿದ್ದರೆ ಆ ಮನೆಯಲ್ಲಿ ದಟ್ಟ ದಾರಿದ್ರ್ಯ ತಾಂಡವ ಆಡುತ್ತದೆ. ಜೊತೆಗೆ ಹಲವಾರು ಸಮಸ್ಯೆಗಳು ಮೇಲೆ ಬರ್ತಾನೆ ಇರುತ್ತೆ. ಮತ್ತೆ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಸಹ ಮನೆಯಲ್ಲಿ ಹಣ ನಿಲ್ತಿಲ್ಲ ಅಂದರೆ ಹಾಗೂ ಮನೆಯಲ್ಲಿ ವಾಸ್ತು ಸರಿಯಿಲ್ಲ ಅನ್ನೋರು ಮತ್ತು ಹಣಕಾಸಿನ ಸಮಸ್ಯೆ ದೂರ ಆಗಬೇಕು ಅಂತ ಬಯಸಿದವರು ಮಾರ್ಚ್ 29 ಶನಿವಾರ ಸೂರ್ಯಗ್ರಹಣದ ದಿನ ಕಲ್ಲುಪ್ಪಿನಿಂದ ಈ ಚಿಕ್ಕ ಕೆಲಸ ಮಾಡಿದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಕಷ್ಟಗಳು ದೂರವಾಗಿ ಶ್ರೀಮಂತಿಕೆ ಜೀವನವನ್ನು ನಡೆಸಬಹುದು. ಈ ಉಪಾಯವನ್ನು ಹೇಗೆ ಮಾಡಬೇಕು ಅಂದರೆ ಶನಿವಾರ ಯುಗಾದಿ ಅಮಾವಾಸ್ಯೆಯ ದಿನ ಗ್ರಹಣದ ದಿನ ರಾತ್ರಿ 10 ರಿಂದ 11 ಗಂಟೆಯ ಒಳಗೆ ನೀವು ವಾಸ ಮಾಡುವ ಮನೆಯ ಪ್ರತಿ ಮೂಲೆಯಲ್ಲಿ 3 ರಿಂದ 4 ಹರಳು ಕಲ್ಲುಪ್ಪುಗಳನ್ನು ಎಲ್ಲ ಮೂಲೆಯಲ್ಲಿ ಇಡಬೇಕು. ನಂತರ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚಿತವಾಗಿ ಮನೆಯ ಎಲ್ಲ ಮೂಲೆಯಲ್ಲಿಟ್ಟಿರುವ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ನಂತರ ಅದನ್ನು ಶುಭ್ರವಾದ ಒಂದು ಕೆಂಪು ಬಟ್ಟೆಯಲ್ಲಿ ಗಂಟನ್ನು ಕಟ್ಟಿ ನಂತರ ಆ ಗಂಟನ್ನು ಹರಿಯುವ ನದಿಯಲ್ಲಿ ಬಿಟ್ಟರೆ ತುಂಬ ಉತ್ತಮ. ಹಾಗಾಗಿ ನದಿಗೆ ಹತ್ತಿರವಿರೋರು ನದಿಯಲ್ಲಿ ಬಿಡಿ. ಇಲ್ಲ ನಮಗೆ ನದಿ ಹತ್ತಿರ ಇಲ್ಲ ಅನ್ನೋರು ಬಾವಿಗಳಲ್ಲಿ ಬಿಡಬಹುದು. ಇಲ್ಲ ಬಾವಿನೂ ಇಲ್ಲ ಅಂದರೆ ಮನುಷ್ಯರು ಯಾರೂ ಓಡಾಡದಂಥ ಸ್ಥಳಗಳಲ್ಲಿ ಎಸೆಯಿರಿ. ಆದರೆ ಒಂದು ಮಾತನ್ನು ಗಮನವಿಡಿ, ಈ ಉಪಾಯವನ್ನು ಯಾರಿಗೂ ತಿಳಿಸಬಾರದು. ಒಂದು ವೇಳೆ ಈ ಉಪಾಯದ ಬಗ್ಗೆ ಯಾರಿಗಾದರೂ ತಿಳಿಸಿದರೆ ಇದರ ಶಕ್ತಿ ಕಡಿಮೆಯಾಗುತ್ತದೆ. ಹಾಗಾಗಿ ಯಾರಿಗೂ ತಿಳಿಯದಂತೆ ಈ ಉಪಾಯವನ್ನು ಮಾಡಬೇಕು. ಇಷ್ಟೇ ಸ್ನೇಹಿತರೆ, ಇದೇನು ದೊಡ್ಡ ಕೆಲಸ ಅಲ್ಲ. ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಕೇವಲ ಕಲ್ಲುಪ್ಪಿನಿಂದ ಈ ಚಿಕ್ಕ ಕೆಲಸ ಮಾಡಿದ್ರೆ ನಿಮ್ಮ ಕುಟುಂಬ ತುಂಬ ಸಂತೋಷ ಹಾಗೂ ಆನಂದದಿಂದ ಇರುತ್ತೆ. ಜೊತೆಗೆ ಮನೆಗೆ ಕೆಟ್ಟ ದೃಷ್ಟಿ ಇದ್ದರೆ ಸಂಪೂರ್ಣವಾಗಿ ದೂರವಾಗುತ್ತೆ. ಜೊತೆಗೆ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಒಟ್ಟಿಗೆ ಬರುವುದರಿಂದ
ತುಂಬ ಅತ್ಯಂತ ಪರಿಣಾಮಕಾರಿ ಆಗಿರುವುದರಿಂದ ಈ ಚಿಕ್ಕ ಕೆಲಸವನ್ನು ತಪ್ಪದೇ ಮಾಡಿ. ಈ ದಿನ ಮಾಡಿದಂಥ ಉಪಾಯ ಅತ್ಯದ್ಭುತ ಶಕ್ತಿಯುತವಾಗಿರುತ್ತೆ ಮತ್ತು ಈ ಉಪಾಯದ ಲಾಭವನ್ನು ಅತಿ ಬೇಗನೆ ಪಡೆದುಕೊಳ್ತೀರಾ. ಈ ಒಂದು ಚಿಕ್ಕ ಕೆಲಸ ಮಾಡಿದರೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ತೊಲಗಿ ಸಕಾರಾತ್ಮಕ ಶಕ್ತಿ ಮನೆಗೆ ಪ್ರವೇಶ ಮಾಡುತ್ತದೆ. ಜೊತೆಗೆ ನಿಮ್ಮ ಕುಟುಂಬದಲ್ಲಿದ್ದ ಅನಾರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ಮಾರ್ಚ್ 29ರಂದು ಶನಿವಾರದ ದಿನ ರಾತ್ರಿ ಈ ಚಿಕ್ಕ ಉಪಾಯ ಮಾಡಿ ನೋಡಿ. ನೀವು ಅಂದ್ಕೊಂಡಂತಹ ಜೀವನ ನಿಮಗೆ ಸಿಗುತ್ತೆ. ಭಕ್ತಿಯಿಂದ ನಿಮ್ಮ ಮನೆಯ ದೇವರಿಗೆ ನಮಸ್ಕರಿಸಿ ಈ ಕೆಲಸವನ್ನು ಮಾಡಿ. ಹೀಗೆ ಮಾಡುವುದರಿಂದ ಉತ್ತಮ ಫಲ ನಿಮ್ಮದಾಗುತ್ತದೆ. ಜೊತೆಗೆ ನಿಮ್ಮ ಇಷ್ಟ ದೇವರ ಆಶೀರ್ವಾದವೂ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈ ಚಿಕ್ಕ ಉಪಾಯ ನಿಮ್ಮ ಜೀವನಕ್ಕೆ ಉತ್ತಮ ತಿರುವನ್ನು ತಂದುಕೊಡುತ್ತೆ ಅಂತಲೇ ಹೇಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.